ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ಸುಧಾ ಶ್ರೀನಿವಾಸ್. ಈ ವಿಡಿಯೋದಲ್ಲಿ ವಿಭೂತಿಯ ಶಕ್ತಿ ಮತ್ತು ಅದರ ಮಹತ್ವವನ್ನು ತಿಳಿದುಕೊಳ್ಳೋಣ. ವಿಭೂತಿ ದೇಸಿ ಹಸುವಿನ ಒಣಗಿದ ಗೋಮಯ ಅಥವಾ ಬೆರಣಿ, ಅಕ್ಕಿಯ ತೌಡು, ಶಮಿ, ಅಶ್ವತ್ಥ, ವಟವೃಕ್ಷಗಳ ಕಟ್ಟಿಗೆ ಹಾಗೂ ಇತರ ವಸ್ತುಗಳನ್ನು ಒಟ್ಟಿಗೆ ಸೇರಿಸಿ ಉರಿಸಲಾಗುತ್ತದೆ. ಅದರ ಮೇಲೆ ಯೋಗ್ಯ ಮಂತ್ರೋಚ್ಚಾರವನ್ನು ಮಾಡಲಾಗುತ್ತದೆ. ಈ ವಸ್ತುಗಳನ್ನು ಸುಟ್ಟ ನಂತರ ಸಿದ್ಧವಾಗುವ ಬೂದಿಯನ್ನು ಬಟ್ಟೆಯಿಂದ ಸೋಸಲಾಗುತ್ತದೆ. ಈ ರೀತಿ ಪವಿತ್ರ ವಿಭೂತಿ ಸಿದ್ಧವಾಗುತ್ತದೆ. ವಿಭೂತಿ ಎಂದರೆ ಗೌರವ ಮತ್ತು ವಿಭೂತಿ ಹಚ್ಚಿಕೊಳ್ಳುವವರಿಗೆ ಅದು ಗೌರವವನ್ನು ನೀಡುತ್ತದೆ ಎಂದು ಹೇಳುತ್ತಾರೆ. ಯೋಗ್ಯ ವಿಧಾನದಿಂದ ಸಿದ್ಧಪಡಿಸಿದ ವಿಭೂತಿಯಲ್ಲಿ ಒಂದು ವಿಶಿಷ್ಟ ಗುಣವಿರುತ್ತದೆ. ಇದರಿಂದ ಶಕ್ತಿಯು ಹಸ್ತಾಂತರವಾಗುತ್ತದೆ ಅಥವಾ ಹರಡುತ್ತದೆ. ಶಿವಲಿಂಗದ ಮೇಲೆ ತ್ರಿಪುಂಡ್ರವನ್ನು ಹಚ್ಚಿರುತ್ತಾರೆ. ಇದಕ್ಕಾಗಿ ವಿಭೂತಿಯನ್ನು ಉಪಯೋಗಿಸಲಾಗುತ್ತದೆ. ಎರಡು ಹುಬ್ಬುಗಳ ಮಧ್ಯಭಾಗದಲ್ಲಿ ಭಸ್ಮ ಅಥವಾ ವಿಭೂತಿಯನ್ನು ಹಚ್ಚುವುದರಿಂದ ಉರಿ ಬಿಸಿಲಿನಿಂದಾಗುವ ತಲೆನೋವು ಕಡಿಮೆಯಾಗುತ್ತದೆ. ಮೂರನೆಯ ಕಣ್ಣು ನಮ್ಮ ಅಂತರ್ಮನಸ್ಸನ್ನು ಪ್ರತಿನಿಧಿಸುತ್ತಿದ್ದು, ಅದು ನಮ್ಮ ಮನಸ್ಸಿನಲ್ಲಿನ ವಿಚಾರಗಳ ಮಾಧ್ಯಮದಿಂದ ಕಾರ್ಯನಿರತವಾಗಿರುತ್ತದೆ. ನಮ್ಮ ದೇಹದಲ್ಲಿನ ಈ ಆಜ್ಞಾಚಕ್ರದಲ್ಲಿ ನಕಾರಾತ್ಮಕ ವಿಚಾರಗಳಿಂದ ನಕಾರಾತ್ಮಕ ಶಕ್ತಿ ದೇಹದಲ್ಲಿ ಪ್ರವೇಶಿಸುತ್ತಿರುತ್ತದೆ. ಆದರೆ ಅಲ್ಲಿ ವಿಭೂತಿ ಹಚ್ಚುವುದರಿಂದ ನಕಾರಾತ್ಮಕ ಶಕ್ತಿಯು ದೇಹದಲ್ಲಿ ಪ್ರವೇಶಿಸದಂತೆ ತಡೆಯಬಹುದು. ವಿಭೂತಿಯನ್ನು ಹಚ್ಚುವುದರಿಂದ ದೇಹದ ಅನಗತ್ಯ ತೇವಾಂಶವನ್ನು ಅದು ಹೀರಿಕೊಂಡು ಶೀತದಿಂದಲೂ ರಕ್ಷಣೆ ಮಾಡುತ್ತದೆ. ದೇವಸ್ಥಾನ ಅಥವಾ ಪವಿತ್ರ ಸ್ಥಳಗಳಿಗೆ ಹೋದಾಗ ಪ್ರಸಾದವೆಂದು ವಿಭೂತಿಯನ್ನು ಕೊಡಲಾಗುತ್ತದೆ. ಇದೊಂದು ರೀತಿಯ ಪವಿತ್ರ ಭಸ್ಮವಾಗಿದೆ. ಈ ವಿಭೂತಿಯನ್ನು ಕೊಟ್ಟ ನಂತರ ನಾವು ಮೊದಲು ಹಣೆಗೆ ಹಚ್ಚುತ್ತೇವೆ ಮತ್ತು ಅದರಲ್ಲಿನ ಚಿಟಿಕೆಯಷ್ಟನ್ನು ನಾಲಿಗೆಯ ಮೇಲೆ ಇಡುತ್ತೇವೆ. ಆದ್ದರಿಂದ ವಿಭೂತಿಯ ಪವಿತ್ರದ ಕಣಗಳು ನಮ್ಮ ದೇಹದಲ್ಲಿ ಹೋಗುತ್ತದೆ, ಆದರೆ ಅದನ್ನು ಹೆಚ್ಚಾಗಿ ಸೇವಿಸಬಾರದು. ವಿಭೂತಿಯನ್ನು ಬಲಗೈಯಲ್ಲಿ ತೆಗೆದುಕೊಳ್ಳಬೇಕು ಮತ್ತು ಗೌರವಿಸಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಹೊಸಬರು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.